ಫಸ್ಟ್ ಕ್ವಾಲಿಟಿ ವೆಹಿಕಲ್ ಇದು. 50,000 ಕಮ್ಮಿ ಕೊಡಲ್ಲ. ಏನೋ ನಿನಗೋಸ್ಕರ 20,000 ಕೊಡ್ತಿದ್ದೀನಿ. ಬೇಗ ಕೊಟ್ಟು ಹೋಗ. ನಾಳೆನೇ ದುಡ್ಡು ಕೊಟ್ಟು ವೆಹಿಕಲ್ ಎತ್ಕೊಂಡು ಹೋಗ್ತೀನಿ. ಹೆಂಗೋ ನನ್ ಬೈಕ್ ಬಂತು. ಏ ಗುಂಡಾ, ಏನೋ ಇಷ್ಟೊಂದು ಜಾಲಿ ಮೂಡಲ್ ಇದ್ಯಾ? ಯಾವ್ದೋ ಬಕ್ರ ನನ್ ಮಗ 50,000 ಬೈಕ್ 20,000 ಕೊಡ್ತಾವನೆ. ಆ ವೆಹಿಕಲ್ ಎಲ್ಲಿ ಕಳ್ತನ ಮಾಡ್ಕೊಂಡ್ ಬಂದಿದ್ದೋ, ಸ್ಮಗ್ಲಿಂಗ್ ಮಾಡಿದ್ದೋ, ಇಲ್ಲ ಯಾರನ್ನ ಹೊಡೆದ್ಬಿಟ್ಟು ಆ ವೆಹಿಕಲ್ ನ ಕಿತ್ಕೊಂಡ್ ಬಂದ್ರೋ, ಆ ವೆಹಿಕಲ್ ಮೇಲೆ ಎಷ್ಟು ಕೇಸಸ್ ಇದೆಯೋ ಯಾರು ಗೊತ್ತು? ಹೌದಾ? ಹೆಂಗ್ ಚೆಕ್ ಮಾಡೋದು? ವೆರಿ ಸಿಂಪಲ್. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಅಂಡ್ ಬ್ಯೂರೋ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನಿನ್ನ ಮೊಬೈಲ್ ನಂಬರ್ ನ ಕೊಟ್ಟು OTP ಜನರೇಟ್ ಆಗುತ್ತೆ. ನಿನ್ನ OTP ತಗೊಂಡಿದ ತಕ್ಷಣ ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಜನರೇಟ್ ವೆಹಿಕಲ್ NOC ಅನ್ನೋ ಒಂದು ಫಾರ್ಮ್ ನ ನೋಡ್ತೀಯ. ಇಲ್ಲಿ ಹೋಗ್ಬಿಟ್ಟು ನಿನ್ನ ಇಂಜಿನ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಚಾರ್ಸಿ ನಂಬರು ಮತ್ತೆ RC ನಂಬರ್ ಎಲ್ಲ ಕೊಟ್ಟಾದ ತಕ್ಷಣ ನಿನ್ನ NOC ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಇಲ್ಲೇ ಗೊತ್ತಾಗುತ್ತೆ ನಿನ್ನ ವೆಹಿಕಲ್ A to Z ಹಿಸ್ಟ್ರಿ ಏನು ಅಂತ. ಮತ್ತೆ ನೀನು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರೋ ಕಾರ್ ಅಥವಾ ಬೈಕ್ ಒಳ್ಳೆ ಕ್ವಾಲಿಟಿಲಿ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದನ್ನೇನಾದ್ರೂ ತಗೊಂಡ್ರೆ ಬಕ್ರ ಆಗೋದು ಅವನಲ್ಲ, ನೀನು. ಅಲ್ಲಪ್ಪ,